ಕೆಂಗೇರಿಗೆ ಒಂದು ಗಾಯ್ಸ್ ಫೈನಲಿ ಅವನ್ನ ಮೀಟ್ ಮಾಡಿದ್ವಿ. ಯಾವ ಮೆಟ್ರೋ ಸ್ಟೇಷನ್ ಇದು? ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಫ್ಯಾನ್ಸ್ ಅಂತೂ ಸೈಕ್ ಆಗಿದೆ. ಇಲ್ಲಿಲ್ಲ ನಮ್ಮನ್ನ, ನಾನು ಒಂದು ಕಾರ್ಡ್ ಮಾಡಿಸ್ಕೊಂಡೆ. ಸೊ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವ್ಲಾಗಿಗೆ. ಸೊ ನಾನು ಇವತ್ತು ಎಲ್ಲಿಗೆ ಹೋಗ್ತಿದ್ದೆ ಅಂತ ಯೋಚನೆ ಮಾಡಬೇಡಿ. ಸೊ ಎಲ್ಲ ಹೇಳ್ತೀನಿ. ನಾವು ಹೋಗ್ತಿರೋದು ಕೆಂಗೇರಿಗೆ ಅಂತಿಕಮ್ಮ ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಕ್ರೇಜಿ ಇದೆ ವ್ಲಾಗು, ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಂಗೇರಿಗೆ ಒಂದು 10 ರೂಪಾಯಿನ. ಸೊ ನಮ್ಮ ಬರೋ ಟೈಮ್ಗೆ ಟ್ರೈನ್ ಬಂತು. ಸೊ ಟೈಮ್ ವೇಸ್ಟ್ ಮಾಡಿದೆ, ಟ್ರೈನ್ ಹತ್ಕೊಂಡ್ವಿ. ಟ್ರೈನ್ ಹತ್ಕೊಂಡಿದ್ದ ತಕ್ಷಣ ನನಗೆ ಒಂದು ಸೀಟ್ ಸಿಕ್ತು. ಸಖತ್ ಖುಷಿ ಆಗೋಯ್ತು ಗಾಯ್ಸ್. ಅದು ಸಂಡೇಸ್ ಅಂತೂ ಸೀಟ್ ಸಿಗೋದು ತುಂಬಾ ಕಷ್ಟ. ಸೀಟ್ ಸಿಕ್ತು. ಸೊ ನಮ್ಮ ಪಕ್ಕದಲ್ಲಿ ಒಬ್ಬರು ಕೂತಿದ್ರು, ಅವರ ಕೈಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ತೋರಿಸಿದ್ವಿ ಎಲ್ಲ, ಸಖತ್ ಇಷ್ಟ ಆಯಿತು ಅಂತಂದರು, ಸಪೋರ್ಟ್ ಮಾಡಿದ್ರು. ಸೊ ಮಾತಾಡ್ತಾ ನಾವು ಬಂದ್ವಿ ಕೆಂಗೇರಿಗೆ. ಸೊ ನಾನು ನೋಡಿದಾಗಲೇ ಬೇರೆ ಥರ ಇತ್ತು, ಈಗಲೇ ತುಂಬಾ ಚೇಂಜಸ್ ಆಗಿದೆ ಕೆಂಗೇರಿಲಿ. ಸೊ ತುಂಬ ಮಾಡರ್ನಿಸ್ಟಿಕ್ ಆಗಿದೆ, ತುಂಬಾ ಡೆವಲಪ್ ಆಗಿಬಿಟ್ಟಿದೆ ಕೆಂಗೇರಿ. ನಾನು 3 ವರ್ಷದ ಮುಂಚೆ ಬೇರೆ ಥರನೇ ಇತ್ತು. ಸೊ ಈಗ ಸಖತ್ತಾಗಿದೆ. ಸೊ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಯಾರಪ್ಪ ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡು, ತುಂಬಾ ಕ್ಲೋಸು, ತುಂಬ ದಿವಸ ಆಯ್ತು ಮೀಟ್ ಮಾಡಿ. ಸೊ ಅದಕ್ಕೆ ಮೀಟ್ ಮಾಡೋಣ ಅಂದ್ಬಿಟ್ಟು ಕೆಂಗೇರಿಗೆ ಬಂದೆ. ಹೊರಗಡೆಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ. A few moments later. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ನಮ್ಮ ಫ್ರೆಂಡ್ ಅವರಪ್ಪ ಬಂದು ನನ್ನ ಪಿಕಪ್ ಮಾಡಿದ್ರು. ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿತ್ತು, ಅವನು ಎಕ್ಸೈಟ್ ಆಗಿದ್ದ. ಸೊ ತುಂಬ ದಿವಸ ಆದಮೇಲೆ ಮೀಟ್ ಆಗ್ತಿದ್ವಿ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಎತ್ತ ಎಲ್ಲ ಗೊತ್ತಾಗುತ್ತೆ. ಫುಲ್ ಎಂಡ್ವರೆಗೂ ನೋಡಿ. ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರೇಜಿ ವ್ಲಾಗ್ಸ್ ಬರ್ತಾ ಇರುತ್ತೆ ವೀಕೆಂಡ್ಸ್ ಅಂತೂ. ಗಾಯ್ಸ್ ಫೈನಲಿ ಅವನ್ನ ಮೀಟ್ ಮಾಡಿದ್ವಿ. ಸೊ ಯಾರಪ್ಪ ಅಂದರೆ ಇಲ್ಲಿದೆ ನೋಡಿ. ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅವನಿಗೆ, ಎಷ್ಟೆಲ್ಲರೂ ಕೇಳಲಿಲ್ಲ. ಮಾಸ್ಕ್ ಹಾಕ್ಕೊಂಡಿದ್ದಾನೆ. ನಿನ್ನ ಇಷ್ಟ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಈಗ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀವಿ. ವ್ಲಾಗ್ನ ಫುಲ್ ಎಂಡ್ವರೆಗೂ ನೋಡಿ. ಕ್ರೇಜಿ ವ್ಲಾಗ್ ಆಗಿದೆ, ಸಕ್ಕತ್ತಾಗಿದೆ ವ್ಲಾಗ್ ಮತ್ತು ಇವತ್ತು. ಹೌದೌದು. ಸೊ ನಾವು ಲೇಟ್ ಮಾಡ್ದೇನೆ ಮೆಟ್ರೋ ಸ್ಟೇಷನ್ ಹತ್ರ ಹೋದ್ವಿ. ತುಂಬಾ ಲೇಟ್ ಆಗೋಯಿತು. ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ. ಯಾವ ಮೆಟ್ರೋ ಸ್ಟೇಷನ್ ಇದು? ಜ್ಞಾನ ಭಾರತಿ. ಲೆಟ್ಸ್ ಗೋ. ಸೊ ಗಾಯ್ಸ್, ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ನಾವು ಇಲ್ಲಿಂದ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲ್ಬಾರ್ದು. ಸೊ ಇವಾಗ ಮೆಟ್ರೋಗೋಸ್ಕರ ಕಾಯ್ತಾ ಇದ್ದೀವಿ ನಾವು. ಮೆಟ್ರೋ ಬರೋಕ್ಕೆ 3 ಮಿನಿಟ್ಸ್ ಇದೆ. ಸೊ ಮೆಟ್ರೋ ಬಂದಮೇಲೆ ನಾವು ಮೆಟ್ರೋದೆಲ್ಲ ಹಚ್ಕೊಂಡು ಮೆಟ್ರೋದಿಂದ ಹೋಗ್ತೀವಿ. 5 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಮೆಟ್ರೋ ಬಂತು. ಇಲ್ವಾ ಗೊತ್ತಿಲ್ಲ, ಮೆಟ್ರೋದಲ್ಲೂ ಸೀಟ್ ಸಿಕ್ತು, ಆರಾಮಾಗಿ ಕುತ್ಕೋದ್ವಿ. ಸೊ ನಾನ್ ಸ್ಟಾಪ್ ಒಂದೇ ಮೆಟ್ರೋ, ಎಲ್ಲೂ ಚೇಂಜ್ ಏನೂ ಇರಲಿಲ್ಲ. ಸೀದಾ ಹೊಟ್ವಿ ಲುಲ್ಲು ಮಾಲ್ ಕಡೆಗೆ. ಸೊ ಅಲ್ಲಿ ನಮ್ಮ ಬ್ಯಾಡ್ ನ್ಯೂಸು, ತುಂಬಾ ಬೇಜಾರಾಯಿತು ಗೈಸ್. ಫುಲ್ ವೀಡಿಯೋ ನೋಡಿ, ಗೊತ್ತಾಗುತ್ತೆ ಹೋಯ್ತಾ ಏನಾಯಿತು ಅಂತ. ಸೊ ಗಾಯ್ಸ್, ನಾವು ಇವಾಗ ಮೆಟ್ರೋ ಅಲ್ಲಿ ಇಳಿದ್ವಿ. ಸೊ ಮೆಟ್ರೋದಿಂದ ಇಳಿದುಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ ಲೂಲು ಮಾಲ್ಗೆ. ಸೊ ನಮ್ಮ ಪಕ್ಕನೇ ಇದೆ ಲೂಲು ಮಾಲ್, ಇಲ್ಲಿ ನೋಡಿ. ಸೊ ನಾವಿವಾಗ ಪ್ಲ್ಯಾನ್ಸ್ ಅಂತೂ ಸೈಕ್ ಆಗಿದೆ. ಸೊ ಒಳಗಡೆ ಹೋದ್ಮೇಲೆ ಬಿಸಿಲು ಏನೋ ಕಾಣಿಸ್ತಿರೋದು. ಒಳಗಡೆ ಹೋದ್ಮೇಲೆ ಅಂತೂ ಸೈಕ್ ಆಗಿರುತ್ತೆ. ಸೊ ಇದೆ ನೋಡಿ ಗಾಯ್ಸ್. ಸೊ ನಾವಿಬ್ಬರು ಹೋಗ್ತಾಯಿದ್ದೀವಿ ಒಳಗಡೆ. ಸೊ ಒಳಗಡೆ ಹೋದ್ಮೇಲೆ ನಾವು ಸಿಗ್ತೀವಿ. ಸೊ ಗಾಯ್ಸ್, ಆ್ಯಕ್ಚುಲಿ ಅಲ್ಲಿ ಲುಲ್ಲು ಮಾಲ್ ಒಳಗಡೆ ಬಿಡಲಿಲ್ಲ ನಮ್ಮನ್ನ. ಸೊ ಬ್ಯಾಡ್ ನ್ಯೂಸ್. ಸೊ ಸಖತ್ ಬೇಜಾರಾಯಿತು ನಮಗೂ. ಸೊ ಆ್ಯಕ್ಚುಲಿ ನಾವು ಆನ್ಲೈನಲ್ಲೆಲ್ಲ ನೋಡ್ಕೊಂಡೇ ಹೋಗಿದ್ದು ನಾವು. ಅಂದರೆ ಏಜ್ ಲಿಮಿಟ್ ಎಷ್ಟಿದೆ ಲುಲ್ಲು ಮಾಲ್ಗೆ ಅಂತ. ಏಜ್ ಲಿಮಿಟ್ ನಿಮ್ಗೆ ತೋರಿಸಿದ್ದೀನಿ ನೋಡಿ ಇಲ್ಲಿ. ಸೊ 16 ಅಬವ್ ಅಂತ ಇದೆ ಆನ್ಲೈನಲ್ಲಿ. ಸೊ ಆಮೇಲೆ ಚೇಂಜ್ ಮಾಡಿದ ಎಲ್ಲ ಕಾಂಟ್ಯಾಕ್ಟ್, ಮನೆಗೆ ಬಂದ್ಬಿಟ್ಟು ಎಲ್ಲ ಫೋನ್ ಮಾಡಿ ಕೇಳಿದ್ವಿ, ಈ ಥರ ಏನು ಹಿಂಗೆ ಬಿಡಲಿಲ್ಲ ಅಂತ. ಸೊ ಎಲ್ಲ ಚೇಂಜ್ ಮಾಡಿದ್ದೀವಿ, 18+ ಮಾತ್ರ ಅಂತಂದರು. ಸೊ ಓಕೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ವಿ, ಸೊ ಅಲ್ಲೇ ಸ್ವಲ್ಪ ದೂರದಲ್ಲೇ ಇದೆ, ಸ್ವಲ್ಪ ದೂರ ಆಗುತ್ತೆ, ಬಟ್ ಸ್ಟಿಲ್ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಒರಿಯನ್ ಮಾಲ್ಗೆ ಹೋದ್ವಿ. ಸೊ ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಹೋಗ್ತಿದ್ದ ಒಂದೇ ಗೇಮ್ ಆಡಿದ್ದು ನಾವು. ಆ್ಯಕ್ಚುಲಿ ಆ ಗೇಮ್ ಏನಪ್ಪ ಅಂದರೆ, ಒಂದು ರೂಮಲ್ಲಿ ಕೂಡಾಕ್ತಾರೆ. ಸೊ ಆ ರೂಮಿಂದ ತಪ್ಪಿಸ್ಕೊಬರ್ಬೇಕು. ನಾವು ಇಬ್ಬರು ಇದ್ವಿ. ಸೊ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆಡೋಕ್ಕೆ ಚೆನ್ನಾಗಿದೆ, ಚೆಕ್ ಮಾಡಿ. ಸಕ್ಕತ್ತಾಗಿತ್ತು. ಒಂದು ಎಸ್ಕೇಪ್ ರೂಮ್ ಅಂತ ಇತ್ತು.
ಸಖತ್ ಕ್ರೇಜಿ ಐತಿ. ಸೊ ಈಗ ಟ್ರ್ಯಾಂಪೋಲಿನ್ ಇದೆ ಸಮಥಿಂಗ್ ಏನೋ, ಅದಕ್ಕೆ ಬಂದಿದ್ದೀವಿ ಈಗ. ಮೇಲ್ಗಡೆ ಅಂತೆ, ಓಕೆ ಮೇಲ್ಗಡೆ ಹೋಗೋಣ ಬನ್ನಿಗೆ. ಸೊ ಟ್ರ್ಯಾಂಪೋಲಿನ್ ರೇಟ್ ಕೇಳ್ಬಿಟ್ಟು ವಾಪಸ್ ಬಂದ್ಬಿಟ್ವಿ ನಾವು. ಅಷ್ಟೊಂದು ಬಜೆಟ್ ಇರಲಿಲ್ಲ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಬಂದ್ವಿ. ಊಟ ಮಾಡ್ಕೊ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ವಿ. ನಾವು ತುಂಬ ಜನ ಗೆಸ್ ಮಾಡಿರ್ತೀವಿ ನಾವು ಎಲ್ಲಿದ್ದೀವಿ ಅಂತ. ಬರ್ಗರ್ ಕಿಂಗ್ ಬಂದಿದ್ವಿ. ನೆಕ್ಸ್ಟು ಏನು ಪ್ಲ್ಯಾನ್ ಏನೋ ಗೊತ್ತಿಲ್ಲ, ಶಾಪಿಂಗ್ ಹೋಗೋಣ ಅಂತ ಇತ್ತು. ಆ್ಯಕ್ಚುಲಿ ಅಲ್ಲಿ ಹ್ಯಾಂಡ್ ವಾಶ್ ಅಂತ ಹೋಗಿದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಗರ್ ಕಿಂಗಿಂದ ಮುಗಿಸ್ಕೊಂಡು ಟಾಕೋ ಬೆಲ್ಸ್ ಅಲ್ಲಿ ಆರ್ಡ್ರ್ ಮಾಡಿದ್ದೀವಿ. ಸೊ ಗೈಸ್, ನಾವು ಫಸ್ಟು ಬರ್ಗರ್ ತಿಂದ್ವಿ. 2 ಬರ್ಗರು ಮತ್ತು ಒಂದು ಕೋಕು ಮತ್ತು ಒಂದು ಐಸ್ ಕ್ರೀಮು 2 ತಿಂದ್ವಿ. ಐಸು ತಿಂದ್ವಿ. ಇವಾಗ ನಾವು ಟಾಕೋ ಬೆಲ್ ತಿನ್ನೋಕೆ ಬಂದಿದ್ದೀವಿ. ತಿನ್ನೋಣ ಬನ್ನಿ ಗೈಸ್, ನಿಮ್ಗೆ ಗೊತ್ತಾ ನಾವು ಟಾಕೋ ಬೆಲ್ ಆರ್ಡ್ರ್ ಮಾಡಿದ್ದೀವಲ್ಲ, ಎಷ್ಟು ಗೊತ್ತಾ? ಅದು ಒಬ್ರಿಗೆ 500. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸೀರಿಯಸ್ ಆಗಿ ಒಬ್ರಿಗೆ 500, ಇಬ್ರಿಗೆ ಸೇರಿಸಿ 1000 ರೂಪೀಸ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮತ್ತು ನಾವು ಬರ್ಗರ್ಗೆ ನಾವು ಸ್ಪೆಂಡ್ ಮಾಡಿದ್ದು, ಕಾಂಬೋ ಸ್ಪೆಂಡ್ ಮಾಡಿದ್ದು ನಾವು ಅರೌಂಡ್ 499. ಸೈಕಾಗಿತ್ತು. ಮತ್ತು ನಾವು ಇವಾಗ ಟಾಕೋ ಬೆಲ್ ತಿನ್ನೋಕೆ ಬಂದಿದ್ದೀವಿ. ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಯಾವ್ದು ತಿಂತೀವಿ ಅಂತ. ಸೊ ನೋಡೋಣ ನೆಕ್ಸ್ಟ್ ಏನು ತಿಂತೀವಿ ಅಂತ. ಸೊ ನಮ್ಮ ಪ್ಲ್ಯಾನ್ ಏನು ಅಂತ ಅಂದರೆ ನೆಕ್ಸ್ಟು ಶಾಪಿಂಗ್ ಹೋಗೋಣ ಅಂತ. ಸೊ ನೋಡೋಣ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ಮೆಟ್ರೋಗೆ ವೆಯ್ಟಿಂಗು. ಸೊ ಗೈಸ್, ನಾನು ಒಂದು ಕಾರ್ಡ್ ಮಾಡಿಸ್ಕೊಂಡೆ. ಎಲ್ಲ ನಿಮ್ಮ ಕಾರ್ಡ್ ತೋರಿಸೋ. ತೋರಿಸ್ಬೇಡ ಅಂತ ಅವನೇ. ನನ್ನ ಕಾರ್ಡ್ ಆ್ಯಕ್ಚುಲಿ ಅವ್ನಿಗಿಂತ ಚೆನ್ನಾಗಿದೆ. ಮನೆಗೆ ತೋರಿಸ್ತೀನಿ ಬನ್ನಿ ಗೈಸ್. ಸೊ 45 ಮಿನಿಟ್ಸ್ ಟ್ರೈನಿಗೆ ವೆಯ್ಟ್ ಮಾಡಾದ್ಮೇಲೆ ಕೆಂಗೇರಿಲಿ ಕೊನೆಗೂ ಟ್ರೈನ್ ಬಂತು. ಟ್ರೈನ್ ಹತ್ಕೊಂಡು ನಾನು ಹೊರಟೆ ನಮ್ಮ ಮನೆಗೆ. ರಾಮನಗರಕ್ಕೆ ಬಂದೆ, ಸೇಫಾಗಿ ಬಂದೆ. ಸೊ ಇವತ್ತಿನ ವ್ಲಾಗ್ ಸಕ್ಕತ್ತಾಗಿತ್ತು. ಇವತ್ತಿನ ಡೇ ಸಖತ್ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಶಾರ್ಟ್ ವಿಡಿಯೋನೇ ಆಯಿತು, ಬಟ್ ಸ್ಟಿಲ್ ಚೆನ್ನಾಗಿತ್ತು. ಸೊ ರಾಮನಗರಕ್ಕೆ ಬಂದೆ. ಕ್ರೇಜಿ ಇತ್ತು ಮಾತ್ರ ಇವತ್ತಿನ ವ್ಲಾಗ್ ಮಾತ್ರ ಇವತ್ತು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ. ಟಿಲ್ ದೆನ್ ಗುಡ್ ಬಾಯ್.